ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ಡಿಕೆ ಶಿವಕುಮಾರ್, ಡಿಸಿಎಂ ಆಗಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಸಂಪುಟಕ್ಕೆ ಸೇರ್ಪಡೆ, ಸಚಿವರಿಗೆ ಖಾತೆ ಹಂಚಿಕೆ ಬೆನ್ನಲ್ಲೇ ತಮ್ಮ ಇಷ್ಟದ ಖಾತೆಗೆ ಪಟ್ಟಿಡಿದು ರಾಜೀನಾಮೆ ಸಲ್ಲಿಸಿದ ರಾಮಲಿಂಗಾರೆಡ್ಡಿ, ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆಯದ ಶಾಸಕರ ಅಸಮಾಧಾನ, ಮಾಜಿ ಸಚಿವ ಜಮೀರ್ ಪರ ಪ್ರತಿಭಟನೆ, ಸಾಮಾಜಿಕ ನ್ಯಾಯದ ಕಾಂಗ್ರೆಸ್ನ ಮೊದಲ ಸಂಪುಟದಲ್ಲಿ ಓರ್ವ ಮಹಿಳೆಗೂ ಸ್ಥಾನವಿಲ್ಲ, ಪ್ರಜಾಪ್ರಭುತ್ವದ ದೇಗುಲವನ್ನ ವಾಸ್ತು ಪ್ರಕಾರ ಮಾಡಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿಗೆ ನೂತನ ಸಾರಥಿ, ಹಿಂದುತ್ವ ಆರ್ಎಸ್ಎಸ್ ಕಡು ವಿರೋಧಿ ಬಿಕೆ ಹರಿಪ್ರಸಾದ್ಗೆ ಒಲಿದ ಅಧ್ಯಕ್ಷಗಿರಿ, ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ನೇಮಿಸಿದ ಪಕ್ಷ. ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಆನ್ಲೈನ್ ನಿಂದ ಆಫ್ಲೈನ್ ಮೋಡಿಗೆ ಕಾಲಿಟ್ಟಿದ್ದು, ಇವತ್ತು ದೆಹಲಿಯ ಜಂತರ್ ಮಂತರ್ ಮತ್ತೊಂದು ಬದಲಾವಣೆಗೆ ಸಿದ್ಧವಾದಂತಿದೆ. ಹೋರಾಟಕ್ಕೆ ಪೊಲೀಸ್ ಅನುಮತಿ ಸಿಕ್ಕಿದ್ದು, ಭಾರತಕ್ಕೆ ಬಂದಿಳಿದ ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ ಚಳುವಳಿ ಆರಂಭ ಆಗಿದೆ. ಸೋನಂ ವಾಂಗ್ಚುಕ್, ಪ್ರಕಾಶ್ ರಾಜ್, ಪ್ರಶಾಂತ್ ಭೂಷಣ್ ಸೇರಿದಂತೆ ಹಲವು ರೈತ ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸಿವೆ. ಇದರೊಂದಿಗೆ ನೆರೆಹೊರೆಯ ದೇಶದಂತೆ ಯುವ ಚಳುವಳಿ ಭಾರತದಲ್ಲಿ ಆರಂಭ ಆಯಿತಾ? ಮಲಗಿದಂತಿರುವ ಕೇಂದ್ರ ಸರ್ಕಾರವನ್ನ ಯುವ ಜನತೆ ಬಡಿದೆಬ್ಬಿಸಬಲ್ಲದ? ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಡಿಕೆ ಶಿವಕುಮಾರ್ ಸುದೀರ್ಘ ಕಾಯುವಿಕೆಯ ಫಲ ಅವರಿಗೆ ಸಿಕ್ಕಿದೆ. ರಾಜ್ಯದ ನೂತನ ಸಿಎಂ ಆಗಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಡಿಸಿಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್, ಇತರ 12 ಮಂದಿ ಶಾಸಕರು ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣ 6 ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಜನರ ಕುಂದುಕೊರತೆಯನ್ನ ಕೇಳೋದಕ್ಕೆ ಹೊಸ ಸಚಿವಾಲಯದ ಸ್ಥಾಪನೆ ಖಂಡಿತವಾಗಿಯೂ ಸ್ವಾಗತಾರ್ಹ ನಡೆ. ಸಚಿವರಿಗೆ ಖಾತೆ ಹಂಚಿಕೆ ಆಗಿದ್ದು, ಹಣಕಾಸನ್ನ ಮುಖ್ಯಮಂತ್ರಿಗಳೇ ಉಳಿಸಿಕೊಂಡಿದ್ರೆ ಕಂದಾಯವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಬೆಂಗಳೂರು ಅಭಿವೃದ್ಧಿಯನ್ನ ಕೃಷ್ಣ ಬೈರೇಗೌಡ ಅವರಿಗೆ, ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ, ಲೋಕೋಪಯೋಗಿ ಖಾತೆಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ, ಬೃಹತ್ ಕೈಗಾರಿಕೆಯನ್ನ ಎಂಬಿ ಪಾಟೀಲ್ ಅವರಿಗೆ, ಗ್ರಾಮೀಣಾಭಿವೃದ್ಧಿಯನ್ನ ಈಶ್ವರ್ ಖಂಡ್ರೆ ಅವರಿಗೆ, ನಗರಾಭಿವೃದ್ಧಿ ಡಾಕ್ಟರ್ ಯತೀಂದ್ರ ಅವರಿಗೆ, ಸಾರಿಗೆ ಭೈರತಿ ಸುರೇಶ್ ಅವರಿಗೆ, ಮುನಿಯಪ್ಪ ಅವರಿಗೆ ಆಹಾರ ನಾಗರಿಕ ಸರಬರಾಜು ಇಲಾಖೆ, ಖಾದರ್ ಅವರಿಗೆ ಆರೋಗ್ಯ ಇಲಾಖೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಮತ್ತು ಗೃಹ ಖಾತೆಯನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಲಾಗಿದೆ. ಅಧಿಕಾರ ಬದಲಾವಣೆ, ಸಂಪುಟ ರಚನೆ ತನಕ ಎಲ್ಲವೂ ತಣಗಿದ ಕಾಂಗ್ರೆಸ್ನ ಒಳಬೇಗುದಿ ಮೊದಲ ಹಂತದಲ್ಲಿ ಬಹಿರಂಗ ಆಗಿರೋದು ರಾಮಲಿಂಗಾರೆಡ್ಡಿ ಅವರ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಿದ ಪ್ರಸಂಗದಿಂದ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿರುವ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 2023ರಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಅವರು ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಎನ್ನುವ ಡಿಕೆ ಶಿವಕುಮಾರ್ ಅವರ ಮಾತನ್ನ ಅವರಿಗೆ ಪ್ರಯೋಗ ಮಾಡಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಮಾತು ತಪ್ಪಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಖಾತೆನೂ ಸಣ್ಣದಲ್ಲ, ಹಾಗಂತ ಯಾವ ಖಾತೆ ಕೂಡ ದೊಡ್ಡದಲ್ಲ. ಕೊಟ್ಟ ಖಾತೆಯನ್ನ ಸರಿಯಾಗಿ ನಿರ್ವಹಿಸಿದ್ರೆ ಎಲ್ಲಾದ್ರೂ ಕೆಲಸ ಮಾಡಬಹುದು. ಆದ್ರೆ ಹೆಚ್ಚು ದುಡ್ಡಿರುವ ಖಾತೆಗಳು ಅಂತ ಕೆಲವು ಇರೋದ್ರಿಂದ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಆ ರೀತಿಯಲ್ಲೇ ಪರಿಗಣಿಸೋದ್ರಿಂದ ಈ ಖಾತೆ ಮೇಲೆ ಹೆಚ್ಚು ಜನರಿಗೆ ವಿಶೇಷ ಆಸಕ್ತಿ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಮರ್ಥವಾಗಿ ತಮ್ಮ ಇಲಾಖೆಗಳನ್ನ ನಿರ್ವಹಿಸಿ ಒಂದಷ್ಟಾದ್ರೂ ಬದಲಾವಣೆ ತಂದ ಪ್ರಮುಖ ಸಚಿವರಲ್ಲಿ ಕಂದಾಯ ಇಲಾಖೆಯನ್ನ ನಿರ್ವಹಿಸಿದ ಕೃಷ್ಣ ಬೈರೇಗೌಡ ಅವರು ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಹೈಕಮಾಂಡ್ ಜಿಬಿಎ, ಅದರ ವ್ಯಾಪ್ತಿ ಮತ್ತು ಇಲ್ಲಿನ ಸಮಸ್ಯೆಗಳ ಅರಿವಿದ್ದೇ ಕೃಷ್ಣ ಬೈರೇಗೌಡ ಅವರನ್ನೇ ಬೆಂಗಳೂರು ಅಭಿವೃದ್ಧಿ ಸಚಿವರನ್ನಾಗಿ ನೇಮಕ ಮಾಡಿದೆ. ಕೃಷ್ಣ ಬೈರೇಗೌಡ ಅವರ ಆಯ್ಕೆಯ ಬಗ್ಗೆ, ಅವರಿಗೆ ಆ ಖಾತೆ ಕೊಟ್ಟಿರುವ ಬಗ್ಗೆ ಯಾರಿಗೂ ತಕರಾರುಗಳಿಲ್ಲ. ರಾಮಲಿಂಗಾರೆಡ್ಡಿ ಬೆಂಗಳೂರಿನವರೇ ಇರಬಹುದು, ಹಾಗಂತ ಬೆಂಗಳೂರಿನ ಖಾತೆಯನ್ನೇ ಕೊಡೋದಕ್ಕೆ ಸಾಧ್ಯ ಇಲ್ಲ. ಜನಸೇವೆ ಅಂತ ಆಯ್ಕೆಯಾದ ಜನಸೇವಕ ಯಾವ ಖಾತೆಯನ್ನ ಕೊಟ್ಟರು ನಿರ್ವಹಣೆ ಮಾಡಬೇಕು. ಜಲಸಂಪನ್ಮೂಲ ಸಣ್ಣ ಖಾತೆಯನ್ನು ಕೂಡ ಅಲ್ಲ. ಈಗಿರುವ ಗುದ್ದಾಟದಲ್ಲಿ ಸಚಿವ ಸ್ಥಾನ ಸಿಗೋದೇ ಹೆಚ್ಚು, ಅಂಥದ್ರಲ್ಲಿ ಸಿಕ್ಕಿರೋ ಉತ್ತಮ ಖಾತೆಯನ್ನ ಬಿಟ್ಟು ಬೇರೆ ಖಾತೆಗೆ ಪಟ್ಟು ಹಿಡಿದು ಬ್ಲಾಕ್ ಮೇಲ್ ತಂತ್ರಗಾರಿಕೆ ನಡೆಸೋದು ಸೂಕ್ತ ಮಾರ್ಗ ಅಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಮಾತಾಡಿದ್ದಾರೆ. ಇದರ ಜೊತೆ ತಾವು ಮಾತು ಕೊಟ್ಟಿರೋದನ್ನು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಮಾತನ್ನ ತಪ್ಪೋದಕ್ಕೆ ಹೈಕಮಾಂಡ್ ಕಾರಣ ಎನ್ನುವ ಮಾತುಗಳನ್ನ ಪರೋಕ್ಷವಾಗಿ ಆಡಿದ್ದಾರೆ. ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಆದ್ರೆ ಆ ಅಧಿಕಾರ ನನ್ನಲ್ಲಿಲ್ಲ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದರ ಜೊತೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯನ್ನ ಪಡೆದ ಮುನಿಯಪ್ಪನವರು ಕೂಡ ಮೊದಲಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಂತರ ರಾಹುಲ್ ಗಾಂಧಿ ಭೇಟಿಯಾಗಿ ನಿಲುವನ್ನ ಬದಲಿಸಿದ್ರು. ಇತ್ತ ಸಂಪುಟದಲ್ಲಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆಯಲಾಗದ ಅನೇಕರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಗೆ ಹಾಕ್ತಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಬೆಂಗಳೂರು ಸೇರಿದಂತೆ ಇತರ ಹಲವು ಕಡೆ ಪ್ರತಿಭಟನೆ ನಡೆಸಿದ್ದಾರೆ. ಯುಟಿ ಖಾದರ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲೂ ಜಮೀರ್ ಅವರಿಗೆ ಸ್ಥಾನ ಸಿಗುವ ಸಾಧ್ಯತೆ ಬಹಳ ಕಡಿಮೆ. ಹೀಗೆ ಅಸಮಾಧಾನಗಳ ಪಟ್ಟಿ ದೊಡ್ಡದಾಗ್ತಾನೆ ಇದೆ.
ಎರಡನೇ ಪಟ್ಟಿಯಲ್ಲೂ ಸ್ಥಾನ ಸಿಗದೇ ಇದ್ರೆ ಹಲವರು ಬಂಡೇಳುವ ಸಾಧ್ಯತೆಯೂ ಕೂಡ ಇದೆ. ಇದನ್ನ ಬಂಡೆ ಅಂತಾನೆ ಖ್ಯಾತಿ ಗಳಿಸಿರುವ, ಟ್ರಬಲ್ ಶೂಟರ್ ಅಂತಾನೆ ಗುರುತಿಸಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಗೆ ನಿರ್ವಹಿಸ್ತಾರೆ ಅನ್ನೋದು ಈಗಿರುವ ದೊಡ್ಡ ಕುತೂಹಲ. ಎದುರಿಗೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಇಟ್ಕೊಂಡು ಬಂಡೇಳಬಹುದಾದ ಈ ನಾಯಕರುಗಳನ್ನ ಹೇಗೆ ಸಮಾಧಾನ ಪಡಿಸಲಿದ್ದಾರೆ, ಎಲ್ಲರನ್ನ ಒಟ್ಟಿಗೆ ಹೇಗೆ ತೆಗೆದುಕೊಂಡು ಹೋಗ್ಲಿದ್ದಾರೆ, ಅಥವಾ ಎಲ್ಲವನ್ನ ಹೈಕಮಾಂಡ್ ಮೇಲೆ ಹಾಕಿ ಸುಮ್ಮನಿರಲಿದ್ದಾರೆ? ಇವೆಲ್ಲವೂ ಈಗ ಪ್ರಶ್ನೆ ಮಾತ್ರ. ಆದರೆ ಅವರ ಮುಂದಿನ ಹಾದಿ ಕಠಿಣವಾಗಿದೆ ಅನ್ನೋದಂತೂ ಸ್ಪಷ್ಟ. ಇದೆಲ್ಲದರ ನಡುವೆ ಗಮನ ಸೆಳೆದ ಮತ್ತು ಹೆಚ್ಚು ಚರ್ಚೆಯಾದ ವಿಚಾರ ಡಿಕೆ ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿಗಳ ವಾಸ್ತು ಪ್ರಕಾರದ ನಿಲುವು. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಲ್ಲಿಂದ ಅವರು ಅಧಿಕಾರವನ್ನು ವಹಿಸಿಕೊಂಡು ವಿಧಾನಸೌಧದಲ್ಲಿ ಕೆಲಸ ಮಾಡೋವರೆಗೆ ಬರೀ ವಾಸ್ತು ಪ್ರಕಾರದ್ದೇ ಸುದ್ದಿ. ಭಾರತದ ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ನಂಬಿಕೆಯ ಧರ್ಮವನ್ನ ಅನುಸರಿಸೋಕೆ, ಆಚರಿಸೋಕೆ ಮುಕ್ತ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಜನಸೇವಕರಾಗಿ, ಸಾರ್ವಜನಿಕ ವ್ಯಕ್ತಿಯಾಗಿ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಪ್ರಕಾರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿಯೊಬ್ಬರು ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಒಳಗೆ ಮಂತ್ರಾಕ್ಷತೆ ಪ್ರೋಕ್ಷಣೆ ಮಾಡಿಸೋದು, ವಾಸ್ತು ಪ್ರಕಾರ ಬದಲಾಯಿಸೋದು ಸರಿಯಾದ ಮಾರ್ಗ ಅಲ್ವೇ ಅಲ್ಲ. ಮುಖ್ಯಮಂತ್ರಿ ಕಚೇರಿಗೆ ವಿಧಾನಸೌಧದಲ್ಲಿ ಇವತ್ತು ಅಧಿಕಾರದಲ್ಲಿರೋರು ಇನ್ನೆರಡು ವರ್ಷಗಳ ನಂತರ ಇರದೇನೂ ಇರಬಹುದು. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ವಿಧಾನಸೌಧ ಯಾವ ಶಾಸಕರ, ಸಚಿವರ ಅಥವಾ ಮುಖ್ಯಮಂತ್ರಿಗಳ ಮನೆ ಅಲ್ಲ. ಜನಸೇವೆ ಅಂತ ಬಂದ ಜನನಾಯಕರಿಗೆ ಪ್ರಜಾಪ್ರಭುತ್ವ ಧರ್ಮ, ದೇವರು, ಸಂವಿಧಾನ ಧರ್ಮ ಗ್ರಂಥ ಆಗಬೇಕೇ ಹೊರತು ಮನೆಯಲ್ಲಿ ಹೋಮ ಹವನ ಮಾಡಿದ ರೀತಿಯಲ್ಲಿ ತಾವು ನಂಬುವ ಯಾವುದೋ ಒಬ್ಬ ವ್ಯಕ್ತಿಯಿಂದ ಮಂತ್ರಾಕ್ಷತೆಯನ್ನ ಪ್ರೋಕ್ಷಣೆ ಮಾಡಿಸೋದು ಅಸಹ್ಯ ಹುಟ್ಟಿಸತ್ತೆ. ಇದೇ ರೀತಿಯಲ್ಲಿ ಇತರ ಧರ್ಮದ ಸಚಿವರುಗಳು ಈ ಕೆಲಸವನ್ನ ಮಾಡಿದ್ರೆ ಅವರವರ ಧರ್ಮದ ಮುಖ್ಯಸ್ಥರನ್ನ ಕರೆಸಿ ಶುದ್ಧೀಕರಣದ ರೀತಿಯಲ್ಲಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ವಿಧಾನಸೌಧದ ಒಳಗೆ ಈ ರೀತಿ ನಡೆದುಕೊಂಡ್ರೆ ಅದನ್ನ ಒಪ್ಪೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಆಚರಣೆಗಳನ್ನ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ವಿಧಾನಸೌಧದಲ್ಲಿ ಅಲ್ಲ. ವಿಧಾನಸೌಧ ನಿಮ್ಗೆ ಯಾರಿಗೂ ಸೇರಿದ್ದಲ್ಲ. ಅಲ್ಲಿ ನಿಮ್ಮನ್ನ ಕಳಿಸಿರೋದು ಜನ ಅವರ ಸೇವೆ ಮಾಡೋದಕ್ಕೆ ಅಂತ. ನಂಬಿಕೆಗೆ ಮಾತ್ರ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರೋದೇ ಹೊರತು ಮೂಢನಂಬಿಕೆಗಳಿಗಲ್ಲ. ಮುಖ್ಯಮಂತ್ರಿಗಳ ಈ ನಡೆ ಸರಿಯಾದುದಲ್ಲ. ಇನ್ನು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನಾಡ್ತಾರೆ. ಬಿಜೆಪಿ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಮಾತಾಡುವಾಗಂತೂ ಮಹಿಳೆಯರನ್ನ ಪ್ರತಿನಿಧಿಸ್ತಿರೋದೇ ನಾವು, ಮಹಿಳೆಯರ ಬಗ್ಗೆ ಕಾಳಜಿಯನ್ನ ಹೊಂದಿರೋದೇ ನಾವು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಮಾತನಾಡಿದ್ರು. ಆದ್ರೆ ದುರಂತ ಏನು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ಈ ಸಂಪುಟದಲ್ಲಿ ಒಬ್ಬೇ ಒಬ್ಬ ಮಹಿಳೆಗೆ ಅವಕಾಶವನ್ನ ಕೊಟ್ಟಿಲ್ಲ. ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ. ಎಲ್ಲ ಜಾತಿ ಧರ್ಮ ನೋಡಿ ಸಚಿವ ಸ್ಥಾನ ನೀಡುವಾಗ ಅತಿ ಹೆಚ್ಚು ಮತದಾರರಾಗಿರುವ ಮಹಿಳಾ ವರ್ಗಕ್ಕೆ ಪ್ರಾತಿನಿಧ್ಯ ನೀಡದೇ ಇರೋದೇ ನಿಮ್ಮ ಸಾಮಾಜಿಕ ನ್ಯಾಯನ? ಸಚಿವ ಸ್ಥಾನ ಸಿಗದ ಇತರ ಕೆಲವರಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದ್ರೆ ಕಾಂಗ್ರೆಸ್ನ ಈ ಮಹಿಳಾ ಶಾಸಕಿಯರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆ ನಮಗ್ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಕೇಳೋ ಧೈರ್ಯವನ್ನು ಕೂಡ ಅವರುಗಳು ತೋರಿಸಿಲ್ಲ. ಡಿಕೆ ಶಿವಕುಮಾರ್ ಅವರ ಮಾತಿನಲ್ಲೇ ಹೇಳೋದಾದ್ರೆ ಮಹಿಳೆಯರ ಮೇಲೆ ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಪತಿ ಮತ್ತು ಮುಪ್ಪಿನಲ್ಲಿ ಮಗ ಅವ್ರ ಮೇಲೆ ಕಣ್ಣಿಡಬೇಕು. ಉಳಿದಂತೆ ಅವರು ಬೇರೆ ಯಾವ ಕೆಲಸಕ್ಕೂ ಬರಲಾರರು ಅನ್ಸತ್ತೆ ಅವರ ಪ್ರಕಾರ. ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆ ಆಯ್ತು. ಈಗ ಕೆಪಿಸಿಸಿಗೂ ಅಧಿಕಾರ ಬದಲಾವಣೆಯಾಗಿದೆ. ನೂತನ ಸಾರಥಿ ಬಂದಿದ್ದಾರೆ. ಹಿಂದುತ್ವ, ಆರ್ಎಸ್ಎಸ್ ನ ಪ್ರಬಲ ವಿರೋಧಿ, ಕಾಂಗ್ರೆಸ್ ಸಿದ್ಧಾಂತದ ಪ್ರಬಲ ಪ್ರತಿಪಾದಕ, ಅಹಿಂದ ವರ್ಗವನ್ನ ಪ್ರತಿನಿಧಿಸುವ ಬಿಕೆ ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಅಧಿಕಾರ ಬೇಕಾದವರು ಡಿಕೆ ಶಿವಕುಮಾರ್ ಜೊತೆ ಹೋಗಿ ಪಕ್ಷವನ್ನ ಬಲಪಡಿಸೋರು ನನ್ ಜೊತೆಗೆ ಬನ್ನಿ ಅಂತ ಮೊದಲ ಸಂದೇಶವನ್ನ ಬಿಕೆ ಹರಿಪ್ರಸಾದ್ ನೀಡಿಯಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಅಪಾರ ಅನುಭವ ಹೊಂದಿರುವ ಬಿಕೆ ಹರಿಪ್ರಸಾದ್ ಅವರು ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಹೇಗ್ ಮಾಡಲಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಆದ್ರೆ ಕಾಂಗ್ರೆಸ್ ಈ ಬಾರಿ ಅಳೆದು ತೂಗಿ ಎಲ್ಲ ವರ್ಗವನ್ನ ಗಮನದಲ್ಲಿಟ್ಕೊಂಡು ಹುದ್ದೆಗಳನ್ನ ಹಂಚಿಕೆ ಮಾಡಿದೆ. ಈ ನಡುವೆ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಟ್ಟ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಯಾವ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಲಿದೆ ಮತ್ತು ಅವರ ಅನುಭವವನ್ನ ಹೇಗೆ ಪಡೆಯಲಿದೆ ಅನ್ನುವ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಕಾಂಗ್ರೆಸ್ನ ಅತ್ಯುನ್ನತ ಬಾಡಿಯಾದ ಸಿಡಬ್ಲ್ಯೂಸಿ ಅಂದ್ರೆ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಸಿಡಬ್ಲ್ಯೂಸಿ ಪ್ರಮುಖವಾಗಿದ್ದು ಪಕ್ಷದ ಪ್ರಮುಖ ನಿರ್ಧಾರಗಳನ್ನ ಈ ಸಮಿತಿನೇ ತೆಗೆದುಕೊಳ್ಳುತ್ತೆ. ಅದು ರಾಜ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಅಲ್ಲಿ ಸ್ಥಾನವನ್ನ ಪಡೆದಿರೋದು ಅವರ ಅನುಭವವನ್ನ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಬಳಸಿಕೊಳ್ಳುವ ಯೋಜನೆಯ ಒಂದು ಭಾಗ. ಹೀಗೆ ಸದ್ಯಕ್ಕಂತೂ ಮುಖ್ಯಮಂತ್ರಿ ಬದಲಾವಣೆ, ಸಿದ್ದರಾಮಯ್ಯನವರಿಗೆ ಪರ್ಯಾಯ ವ್ಯವಸ್ಥೆ, ಜೊತೆಗೆ ಕೆಪಿಸಿಸಿಗೆ ನೂತನ ಸಾರಥಿ, ಎಲ್ಲ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಸಮರ್ಥವಾಗಿಯೇ ನಿರ್ವಹಿಸಿದೆ ಮತ್ತು ನಿಭಾಯಿಸ್ತಾ ಇದೆ. ಈಗ ಮುಂದೆ ಡಿಕೆ ಶಿವಕುಮಾರ್ ತಮ್ಮ ಹಾದಿಯಲ್ಲಿ ಹೇಗೆ ಸಾಗಲಿದ್ದಾರೆ ಮತ್ತು ಬಿಕೆ ಹರಿಪ್ರಸಾದ್ ಹೇಗೆ ಪಕ್ಷ ಸಂಘಟನೆಯನ್ನ ಮಾಡಲಿದ್ದಾರೆ, ಡಿಕೆ ಮತ್ತು ಬಿಕೆ ನಡುವಿನ ಸಹಯೋಗ ಪಕ್ಷವನ್ನ ರಾಜ್ಯದಲ್ಲಿ ಯಾವ ರೀತಿ ಮುನ್ನಡೆಸಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಅವರ ಕಾಕ್ರೋಚ್ ಅನ್ನೋ ಒಂದು ಸಣ್ಣ ಕಮೆಂಟ್ ನಿಂದ ಆರಂಭವಾದ ಆನ್ಲೈನ್ ಚಳವಳಿ ಈಗ ಆಫ್ಲೈನ್ ಮೋಡಿಗೆ ಹೊರಳಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ.
ಜಂತರ್ ಮಂತರ್ನಲ್ಲಿ ಧರಣಿ ಕೂತಿದ್ದಾರೆ. ಪೊಲೀಸ್ ಅನುಮತಿ ಬಳಿಕ ಸಾವಿರಾರು ಸಂಖ್ಯೆಯಲ್ಲಿ ಜನ ಐತಿಹಾಸಿಕ ಜಂತರ್ ಮಂತರ್ ಕಡೆಗೆ ಧಾವಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಅವರು ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವ ಘೋಷಣೆಯನ್ನ ಮಾಡಿದ್ರು ಮತ್ತು ಪಕ್ಷ ತನ್ನ 3 ವಕ್ತಾರರನ್ನ ನೇಮಕ ಮಾಡಿದೆ. ಹಲವು ಬದಲಾವಣೆಗಳಿಗೆ ಸಾಕ್ಷಿಯಾದ ಜಂತರ್ ಮಂತರ್ ಮತ್ತೊಂದು ಮನ್ವಂತರಕ್ಕೆ ಸಿದ್ಧವಾದಂತಿದೆ. ಸಾವಿರಾರು ಮಂದಿ ಜಂತರ್ ಮಂತರ್ನಲ್ಲಿ ಶಾಂತಿಯುತ ಚಳವಳಿಯನ್ನ ಆರಂಭ ಮಾಡಿದ್ದಾರೆ. ಜಿರಳೆ ಸೈನ್ಯ ದೊಡ್ಡ ಸಂಖ್ಯೆಯಲ್ಲೇ ಸೇರಿದೆ. ಇದನ್ನ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಇವತ್ತಿನ ಈ ಚಳವಳಿಯಲ್ಲಿ ಹವಾಮಾನ ಕಾರ್ಯಕರ್ತ ಸೋನಂ ವಾಂಗ್ಚುಕ್, ನಟ ಪ್ರಕಾಶ್ ರಾಜ್, ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಬೆಂಬಲವನ್ನ ಸೂಚಿಸಿದ್ದಾರೆ. ಕೆಲವು ರೈತ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿವೆ. 1 ಕೋಟಿ ವಿದ್ಯಾರ್ಥಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದ ಕೇಂದ್ರದ ಶಿಕ್ಷಣ ನೀತಿ, ಪರೀಕ್ಷಾ ಪದ್ಧತಿ ಮತ್ತು ಅದರಲ್ಲಿನ ಅಕ್ರಮಗಳ ವಿರುದ್ಧವಾಗಿ ಈ ಚಳವಳಿ ಆರಂಭ ಆಗಿದೆ. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಗಿದೆ. ಅಣ್ಣಾ ಹಜಾರೆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಹೋರಾಟ, ಕೇಂದ್ರದ ನೀತಿಯನ್ನ ವಿರೋಧಿಸಿ ನಡೆದ ರೈತ ಹೋರಾಟಗಳು ನಮ್ಮ ಕಣ್ಮುಂದಿದೆ. ಕಳೆದ 12 ವರ್ಷಗಳಿಂದ ಮಡುಗಟ್ಟಿರುವ ಆಕ್ರೋಶ ಯುವಕರ ಈ ಚಳುವಳಿಯ ರೂಪದಲ್ಲಿ ಹೊರಬರಲಿದೆಯಾ ಅಥವಾ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟು ದೀರ್ಘ ಹೋರಾಟವಾಗಿ ಇದು ಮುಂದುವರಿಯುತ್ತಾ ಅನ್ನೋದು ಸದ್ಯಕ್ಕೆ ನಮ್ಮ ಮುಂದಿರುವಂತ ಪ್ರಶ್ನೆ. ಈ ಹೋರಾಟದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ 2 ಅಂಶಗಳನ್ನು ನಾವು ಕಾಣಬಹುದು. ಈ ಹೋರಾಟವನ್ನ ಮುನ್ನಡೆಸ್ತಾ ಇರೋದು, ಚಳುವಳಿಯನ್ನ ಕಟ್ಟಿರೋರು ಯುವಕರು ಮತ್ತು ಈ ದೇಶದ ಪ್ರಮುಖ ಆಸ್ತಿ. ಹಾಗಾಗಿ ಇದು ಹೋರಾಟದ ಪ್ರಮುಖವಾದ ಬಲ ಆಗತ್ತೆ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಜನ್ಜಿ ಹೋರಾಟ ಸರ್ಕಾರಗಳನ್ನೇ ಕಿತ್ತೆಸ್ತಿದೆ. ಅದು ಭಾರತಕ್ಕೂ ಯಾವುದೇ ರೂಪದಲ್ಲಿ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಪರೀಕ್ಷಾ ಪದ್ಧತಿಯ ಅಕ್ರಮ ಮತ್ತು ನ್ಯಾಯಮೂರ್ತಿಗಳ ಒಂದು ಹೇಳಿಕೆಯಿಂದ ನಿಧಾನಕ್ಕೆ ಈ ಯುವ ಚಳುವಳಿ ಆರಂಭ ಆದಂತಿದೆ. ಇನ್ನಿದರ ಋಣಾತ್ಮಕ ನೆಗೆಟಿವ್ಸ್ ಅಂಶಗಳನ್ನ ನಾವು ನೋಡೋದಾದ್ರೆ, ಆನ್ಲೈನ್ ನಲ್ಲಿ ವಿಡಂಬನೆಯ ಮೂಲಕ ಆರಂಭ ಆದ ಒಂದು ಚಳುವಳಿ ಆಫ್ಲೈನ್ ನಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯನಾ? ಯಾವುದೇ ಒಂದು ಚಳುವಳಿ ಅಥವಾ ಹೋರಾಟಕ್ಕೆ ಆರ್ಥಿಕ ಬಲ ಬಹಳ ಮುಖ್ಯ. ಇದನ್ನ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ನಿಭಾಯಿಸುತ್ತೆ? ಇದನ್ನ ಆರಂಭ ಮಾಡಿರುವ ಅಭಿಜಿತ್ ದೀಪ್ಗೆ ಮತ್ತು ನೇಮಕವಾಗಿರುವ ವಕ್ತಾರರು ಹಿಂದೆ ಆಮ್ ಆದ್ಮಿ ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಂಡವರು. ಹಾಗಾಗಿ ಆ ಪಕ್ಷಕ್ಕಾಗಿ ಹೋರಾಟ ನಡೆಸ್ತಿದ್ದಾರೆ ಅನ್ನೋ ಅಪವಾದ ಅವರ ಮೇಲಿದೆ. ಎಲ್ಲವನ್ನ ನಿಯಂತ್ರಣ ಮಾಡುವ ಮತ್ತು ಮಾತನಾಡದ ಸ್ಥಿತಿಯನ್ನ ಪರೋಕ್ಷವಾಗಿ ನಿರ್ಮಾಣ ಮಾಡಿರುವ ಕೇಂದ್ರ ಸರ್ಕಾರದಲ್ಲಿ ಈ ಹೋರಾಟವನ್ನ ಯಶಸ್ವಿ ಆಗೋದಕ್ಕೆ ತನಿಖಾ ಸಂಸ್ಥೆಗಳು, ಪೊಲೀಸ್ ಬಲ ಬಿಡತ್ತಾ? ಅನುಮತಿ ಏನೋ ಸದ್ಯಕ್ಕೆ ಸಿಕ್ಕಿದೆ. ಇಷ್ಟೆಲ್ಲ ಪ್ರಶ್ನೆಗಳ ನಡುವೇನು ಪ್ರಪಂಚದಲ್ಲಿ ಬದಲಾವಣೆ ಅನ್ನೋದು ಮಾತ್ರನೇ ಶಾಶ್ವತ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಾವು ಮಾತಾಡೋದಾದ್ರೆ, ಅಂತಹ ಒಂದು ಬದಲಾವಣೆಗೆ ಭಾರತ ಈಗ ಸಿದ್ಧವಾಗಿದೆ ಅಂತಾನೂ ಕೂಡ ಅನ್ಸುತ್ತೆ. ಯುವಕರ ಮುಖಾಂತರವೇ ಆಗಲಿದೆ ಅನ್ನೋದು ಬಹುಜನರ ಬಹಳ ಗಟ್ಟಿ ನಂಬಿಕೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.